ಸ್ನೇಹಿತರೆ, ಹಾವಿನ ಹುತ್ತಕ್ಕೆ ಹಾಲನ್ನು ಎರೆಯುವುದು ಎಷ್ಟು ಸರಿ? ಹಾವುಗಳು ಹಾಲನ್ನು ಸೇವಿಸೋದಿಲ್ಲ ಮೇಡಮ್, ಯಾಕೆ ಹಾಲನ್ನು ಎರಿತಾರೆ ಎನ್ನುವಂತಹ ಒಂದು ಪ್ರಶ್ನೆ ಬಂತು. ಅದಕ್ಕೀಗ ಉತ್ತರ ಕೊಡಬೇಕು. ಹೀಗಿರುವಾಗ ಇದಕ್ಕೆ ಬಹಳಷ್ಟು ಜನರು, ವೈಚಾರಿಕ ಪ್ರಜ್ಞೆ, ವಿದ್ಯಾವಂತ ಸಮೂಹ, ಯುವ ಸಮೂಹ ಇಂದಿನ ದಿನಗಳಲ್ಲಿ ಅದೊಂದು ಮೂಢನಂಬಿಕೆ, ಲೀಟ್ರ್ ಗಟ್ಟಲೆ ಹಾಲು ತಗೊಂಡು ಹೋಗಿ ಹುತ್ತಕ್ಕೆ ಎರೆದು ವೇಸ್ಟ್ ಮಾಡ್ತಾರೆ ಎನ್ನುವಂತಹ ಒಂದು ಅಭಿಪ್ರಾಯವನ್ನು ಇಂದಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ತಾ ಇರೋದು ನೀವು ಎಲ್ಲ ಗಮನಿಸಿ ಆಯಿತು. ಆದರೆ ಸ್ನೇಹಿತರೆ, ನಮ್ಮ ಸನಾತನ ಸಂಸ್ಕೃತಿಯ ಈ ಮಣ್ಣಿನಲ್ಲಿ ಆಗುವಂತಹ ಪ್ರತಿಯೊಂದು ಹಬ್ಬ ಹರಿದಿನಗಳು ಮತ್ತು ಸಂಪ್ರದಾಯಗಳಿದೆಯಲ್ಲ, ಅವು ಮೂಢನಂಬಿಕೆಗಳ ಇಂದಿನ ದಿನಮಾನಕ್ಕದು ಮೂಢನಂಬಿಕೆಯಾಗಿ ಪರಿವರ್ತನೆ ಆಗಿದೆಯಾ ಅಂತ ಗಾಢವಾಗಿ ಆಲೋಚನೆ ಮಾಡಬೇಕಾಗಿದೆ ಅಲ್ವಾ? ಹೀಗಿರುವಾಗ ನಾಗರ ಪಂಚಮಿಯ ದಿನ ಎಲ್ಲ ಕಡೆಗಳಲ್ಲೂ ಕೂಡ ಜನರು ತಮ್ಮ ಮನೆಯ ಬಳಿ ಇರುವಂತಹ ಬನಗಳಲ್ಲಿ ಹುತ್ತಗಳಿಗೆ ಹೋಗ್ಬಿಟ್ಟು ಹಾಲನ್ನು ಎರೆದು ಬರ್ತಾರೆ. ಅದಕ್ಕೆ ಕಾರಣ ನಂಬಿಕೆನ ಅಥವಾ ಅದು ಅಗತ್ಯವಾಗಿರುವಂತಹ ಒಂದು ಪ್ರಕ್ರಿಯೆನ ಅಂತ ಆಲೋಚನೆ ಮಾಡಿದಾಗ ಸ್ನೇಹಿತರೆ, ನಮ್ಮ ಹಳೆಯ ಕಾಲದ ಋಷಿಮುನಿಗಳ ಆದಿಯಾಗಿ ಬೆಳೆದು ಬಂದಿರುವಂತಹ ಹಬ್ಬ ಹರಿದಿನಗಳ ಪರಂಪರೆ ಏನಿದೆಯಲ್ಲ, ನಾವು ನಡ್ಕೊಂಡು ಬಂದಿರೋದು, ಅವೆಲ್ಲದಕ್ಕೂ ಕೂಡ ಒಂದು ರಹಸ್ಯಮಯ ಅರ್ಥ ಒಳ ಭಾಗದಲ್ಲಿರುತ್ತೆ. ಹೊರಭಾಗದಲ್ಲಿ ಜನರಿಗೆಲ್ಲದೂ ತಿಳಿಸ್ಕೊಡ್ತಾ ಕೂರ್ಲಿಕ್ಕೆ ಆಗದೆ ಇರೋದ್ರಿಂದ ಒಂದು ಸಂಪ್ರದಾಯವನ್ನು ಸಾರ್ವಜನಿಕವಾಗಿ ಹಬ್ಬಿಸಿಬಿಟ್ಟಿರ್ತಾರೆ. ಹಾಗಾದರೆ ಈ ಒಂದು ಸಂಪ್ರದಾಯದಲ್ಲಿ ಏನು ಅಂತಹ ರಹಸ್ಯಮಯವಾಗಿರುವಂತಹ ಸಂಗತಿ ಅಡಗಿದೆ ಅಂತ ಹೇಳಿದರೆ, ಸ್ನೇಹಿತರೆ ಗಮನಿಸಿ, ನಾಗರ ಹಾವುಗಳು ಸಹಜವಾಗಿ ಹಳೆಯ ಕಾಲದಲ್ಲಿ, ಇಂದಿನ ಕಾಲದಲ್ಲೂ ಕೂಡ ನಮ್ಮ ಮನೆಯ ಸುತ್ತಮುತ್ತ ಆಸುಪಾಸುಗಳಲ್ಲಿ ಏನಾದರೂ ಬಿಲಗಳಲ್ಲಿ, ಅಂದರೆ ಹುತ್ತದ ಬಿಲಗಳಲ್ಲಿ ಬಂದು ಏನಾದರೂ ವಾಸ ಮಾಡಿದ್ವು ಅಂತ ಹೇಳಿದರೆ, ಅಲ್ಲೇ ಮಕ್ಕಳನ್ನು ಮಾಡಿಕೊಂಡು ಅಲ್ಲೇ ಠಿಕಾಣಿ ಹೂಡುವಂತಹ ಒಂದು ಕೆಲಸವನ್ನು ಮಾಡಿಬಿಡ್ತವೆ. ಈಗ ನಮ್ಮ ಪಕ್ಕದಲ್ಲಿ ಹುತ್ತದಲ್ಲಿ ನಾಗರ ಹಾವಿನ ಸಂಸಾರ ಇದೆ ಅಂತ ಹೇಳಿದರೆ ಏನಾಗ್ಬೋದು ಆಲೋಚನೆ ಮಾಡಿ. ಹಿಂದಿನ ಕಾಲದಲ್ಲಿ ದೇವಸ್ಥಾನಗಳ ಬಳಿ, ತೋಟಗದ್ದೆಗಳ ಬಳಿ, ಮನೆಯ ಬಳಿ ಇರುವಂತಹ ಹುತ್ತಗಳಲ್ಲಿ ಯಥೇಚ್ಛವಾಗಿ ನಾಗರ ಹಾವುಗಳು, ಸರ್ಪಗಳೆಲ್ಲ ಬಂದು ವಾಸ ಮಾಡ್ತಾ ಇದ್ವು. ಇದರಿಂದ ಆಗ್ತಾ ಇದ್ದಂಥದ್ದೇನು ನೀವು ನೋಡ್ಬೋದು. ಕಟ್ಟಿಗೆ ತರಕ್ಕೆ ಹೋದವನು ಹಾವು ಕಚ್ಚಿ ಸತ್ತೋದ, ನೀರು ತರಕ್ಕೆ ಹೋದವಳು ಹಾವು ಕಚ್ಚಿ ಸತ್ತೋದ್ಲು, ಬಾವಿ ಕಟ್ಟೆ ಹತ್ರ ಹೋದ ಹೆಣ್ಣುಮಗಳು ಹಾವು ಕಚ್ಚಿ ಸತ್ತೋದ್ಲು, ಮಗು ಆಟಕ್ಕೆ ಹೋಗಿದ್ದು ಹಾವು ಕಚ್ಚಿ ಸತ್ತೋಯ್ತು, ದನಕ್ಕೆ ಹಾವು ಕಚ್ಚಿತು, ಕರುಗೆ ಹಾವು ಕಚ್ಚಿತು, ನಾಯಿಗೆ ಹಾವು ಕಚ್ಚಿತು. ಹೀಗೆಲ್ಲ ವಿಷಯಗಳು ಎಷ್ಟು ಪ್ರಸ್ತಾಪ ಆಗ್ತಾ ಇತ್ತು ಅಂದರೆ, ನಾಗರ ಹಾವುಗಳ ಕಡಿತಕ್ಕೆ ಔಷಧಿಗಳೇ ಇಲ್ಲದೆ ಇರುವಂತಹ ಕಾಲಮಾನದಿಂದ ಈ ಒಂದು ರೂಢಿ ಸಂಪ್ರದಾಯಗಳನ್ನು ಜನರ ಮೇಲೆ ಹೇರಲಾಗತ್ತೆ. ನಾಗರ ಪಂಚಮಿಯ ದಿನದಂದು ಅದು ಒಂದು ಹಬ್ಬದ ವೈಶಿಷ್ಟ್ಯ ಕೂಡ ಇದೆ. ಆ ದಿನದಂತೆ ಹೋಗ್ಬಿಟ್ಟು ಹುತ್ತಕ್ಕೆ, ನಿಮ್ಮ ಮನೆಯ ಪರಿಸರದಲ್ಲಿರುವಂತಹ ಹುತ್ತಕ್ಕೆ ಹಾಲನ್ನು ಎರೆದು ಪೂಜೆ ಮಾಡಬೇಕು. ಅದರಿಂದ ಏನಾಗತ್ತೆ? ಪೂಜೆ ಆಗತ್ತೆ, ಭಗವಂತನ ಆಶೀರ್ವಾದ ಕೂಡ ಸಿಗತ್ತೆ. ನಾವು ಯಾವುದೇ ತಂಟೆ ತಕರಾರುಗಳನ್ನು ಮಾಡದೆ ಆ ಹುತ್ತದಲ್ಲಿರುವಂತಹ ಹಾವನ್ನು ಆ ಸ್ಥಳದಿಂದ ಬೇರೆ ಕಡೆ ಹೋಗಲಿಕ್ಕೆ ಬೇಡಿಕೊಂಡ ಹಾಗಾಗತ್ತೆ. ನೋಡಿ, ಹಾಲನ್ನು ಎರೆಯೋದ್ರಿಂದ ಹುತ್ತದಲ್ಲಿ ಅಕಸ್ಮಾತ್ ಏನಾದರೂ ನಾಗರ ಹಾವು ಬಂದು ವಾಸವಾಗಿದ್ದರೆ ಅದು ಮತ್ತೆ ಆ ದಿನದಿಂದ ಹಾಲು ಬಿದ್ದ ಕ್ಷಣದಿಂದ ಆ ಸ್ಥಳದಲ್ಲಿ ಅದು ವಾಸ ಮಾಡೋದಿಲ್ಲ. ಅದು ತನ್ನ ಜಾಗವನ್ನು ಬದಲಾಯಿಸತ್ತೆ, ಬೇರೆ ಕಡೆ ಹೋಗ್ಬಿಡತ್ತೆ. ಅಲ್ಲೇ ಮಕ್ಕಳು ಅಂತ ಯಾವುದೂ ಕೂಡ ಮಾಡ್ಕೊಳ್ಳಲ್ಲ. ಮೊದಲು ಆ ಜಾಗದಿಂದ ಸ್ಥಳಾಂತರ ಹೊರಟುಬಿಡತ್ತೆ. ನಾಗರ ಹಾವಿಗೆ ಹಾಲನ್ನು ಹುತ್ತಕ್ಕೆ ಎರೆದು ಬಿಟ್ಟರೆ ಅದು ಆ ಜಾಗದಿಂದ ಅವತ್ತಿನ ದಿನವೇ ಹೊರಟು ಹೋಗ್ತಾನೆ. ಇದು ಹೊರಟು ಹೋಗೋದು ಮನುಷ್ಯರಿಗೆ ಆ ನಾಗರ ಆಶೀರ್ವಾದ ಇದ್ದ ಹಾಗೇನೆ. ಇಲ್ಲ ಅಂದರೆ ಕಚ್ಚಿಬಿಡುತ್ತಲ್ಲ ಯಾವುದೋ ಸಂದರ್ಭದಲ್ಲಿ ಅಲ್ವಾ? ನಾಗರ ಹಾವಿನ ವಿಷ ಅನ್ನೋದು ಆ ಪ್ರದೇಶದಲ್ಲಿ ಇಲ್ಲದೇ ಇರುವ ಹಾಗೆ ಆಗೋದು ಕೂಡ ನಾಗರ ಹಾವಿನ ನಾಗದೇವರ ಆಶೀರ್ವಾದ ದೊರೆತ ಹಾಗೆ. ಒಂದು ಪ್ರದೇಶದಲ್ಲಿ ಹುತ್ತದಲ್ಲಿ ನಾಗರ ಹಾವು ಇಲ್ಲದೆ ಇರುವ ಹಾಗೆ ಮಾಡೋದು ಕೂಡ ಈ ಒಂದು ಹಾಲು ಎರೆಯುವ ಸಂಪ್ರದಾಯದ ಹಿಂದಿರುವಂತಹ ನಿಗೂಢ ಸತ್ಯ. ಈಗ ಏನಾಗತ್ತೆ, ಹಾಲು ಎರೆದ್ರೆ ಇನ್ನೊಬ್ರು ಯಾರೋ ಕೇಳ್ತಾರೆ, ಹಾಲು ಯಾಕೆ ಎರಿಬೇಕು, ನೀರು ಎರೆದ್ರೆ ಆಗಲ್ವಾ? ಈಗ ಹುತ್ತದಲ್ಲಿ ಹಾವಿತ್ತು, ನೀರನ್ನೇ ನಾವು ಎರೆದ್ವಿ ಅಂತ ಅನ್ಕೊಳ್ಳೋಣ. ಎರೆಯುವ ಸಂಪ್ರದಾಯಕ್ಕೆ ನೀರನ್ನೇ ಎರೆದ್ವಿ, ಏನಾಗತ್ತೆ? ಏನೂ ಆಗಲ್ಲ, ಹಾವಲ್ಲೇ ಇರುತ್ತೆ.
ಯಾಕೆ ಹಾಲನ್ನು ಎರೆದಾಗ ಯಾಕೆ ಹಾವು ಅಲ್ಲಿಂದ ಗಡಿಪಾರು ಆಗತ್ತೆ ಅಂತ ಹೇಳಿದ್ರೆ, ಹಾಲು ಎರೆದ್ರೆ ಹಾವು ಅಲ್ಲೇ ಉಳಿದ್ರೂ ಕೂಡ ಇರುವೆಗಳು ಮುತ್ಕೊಳ್ಳುತ್ತೆ. ಕಪ್ಪು ಇರುವೆ, ಕಟ್ಟಿರುವೆ ಗೊತ್ತಿದೆಯಲ್ಲ, ಹಾಲು ಸಿಗತ್ತೆ ಹುತ್ತದಲ್ಲಿ ಅಂತ ಹೇಳಿದ್ರೆ ಆ ಕ್ಷಣದಲ್ಲೇನೆ ಇರುವೆಗಳು ಅಲ್ಲಿ ಮುತ್ಕೊಳ್ಳುತ್ತೆ. ಹಾವಿಗೆ ಅಲ್ಲಿ ಉಳಿಲಿಕ್ಕೆ ಅವಕಾಶ ಇರೋದಿಲ್ಲ. ಮನುಷ್ಯ ಸ್ವತಃ ಹಾವನ್ನ ಕಡಿದು ಅಥವಾ ತುಂಡರಿಸಿ ಅಥವಾ ಅದನ್ನ ಓಡಿಸುವಂತಹ ಕೆಲಸವನ್ನ ಮಾಡಿದ್ರೆ ಪಾಪ. ಯಾಕೆಂದ್ರೆ ಹಾವು ಭಯಂಕರ ವಿಷ. ಮತ್ತೆ ನಾಗದೇವರ ಶಾಪ ಅನ್ನೋದು ಒಂದು ಸತಿ ತಟ್ಟಿದೆ ಅಂದರೆ ಕುಲಕ್ಕೂ ಕೂಡ ಬರುತ್ತೆ ಅನ್ನೋದು ನಮ್ಮ ಹಿರಿಯರು ಜ್ಞಾನವನ್ನು ತುಂಬಿರೋದು. ಖಂಡಿತವಾಗಿಯೂ ಅದು ಏಕೆ ಅಂತ ಹೇಳಿದರೆ, ಎಲ್ಲ ಪ್ರಾಣಿಗಳಲ್ಲೂ ಕೂಡ ಮನಸ್ಸು ಇರುತ್ತೆ. ಹಾಗೆಯೇ ನಾಗನಲ್ಲಿ ಯಥೇಚ್ಛವಾಗಿರುವಂತಹ ವಿಷ ಇರೋದ್ರಿಂದ ಅದು ನೊಂದು ಏನಾದರೂ ಸಾವನ್ನು ಕಣ್ತು ಯಾವುದೇ ಪ್ರದೇಶದಲ್ಲಿ ಅಂದರೆ ಆ ಪ್ರದೇಶದ ಸುತ್ತಲೂ ಕೂಡ ವಿಷ ಅನ್ನೋದು ಪ್ರಸರಿಸಿ ಬಿಡತ್ತೆ. ಅದಕ್ಕೆ ಕಾರಣರಾಗಬಾರ್ದು ನಾವು ಅಂತ ಹೇಳಿದರೆ ಉಪಾಯವಾಗಿ ನಾಗಪ್ಪನನ್ನು ಓಡಿಸ್ಬೇಕಲ್ವಾ. ಅದಕ್ಕೆ ವಿಶೇಷವಾಗಿರುವಂತಹ ಈ ಒಂದು ನಾಗರ ಪಂಚಮಿಯ ಸಂದರ್ಭದಲ್ಲಿ ನಾಗದೇವರಿಗೆ ಪೂಜೆಯನ್ನು ಸಲ್ಲಿಸುವ ನಿಟ್ಟಿನಲ್ಲಿ ಹಾಲನ್ನು ಎರೆಯುವ ಹುತ್ತಕ್ಕೆ ಹಾಲು ಎರೆದು ಬಿಟ್ಟು ಆ ಸ್ಥಳದಲ್ಲಿ ಏನಾದರೂ ನಾಗರ ಹಾವು ಇದ್ದರೆ ಅವತ್ತಿನ ದಿನದಿಂದನೇ ಆ ಬಿಲವನ್ನು ತೊರೆದು ಬೇರೆಯ ಕಾಡಿನ ಪ್ರದೇಶಕ್ಕೆ ಹೋಗಲಿ ಎನ್ನುವ ಒಂದು ಉದ್ದೇಶ ಕೂಡ ಇದರ ಹಿಂದೆ ಅಡಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಇದು ವೈಜ್ಞಾನಿಕ ಸತ್ಯ ಅಂತ ಕೂಡ ನೀವು ಆಲೋಚನೆ ಮಾಡ್ಬೋದು. ಈ ಒಂದು ಪದ್ಧತಿ ನೋಡಿ ಸ್ನೇಹಿತರೆ, ಇವತ್ತು ಯಾರಿಗಾದರೂ ನೀವು ಕೇಳಿ ಹಳ್ಳಿಯ ಭಾಗದಲ್ಲಿ ಯಾಕೆ ಹಾಲು ಎರಿತೀರಾ? ಹಳೆ ಕಾಲದಿಂದ ನಡ್ಕೊಂಡ್ಬಂದಿದೆ, ಅದಕ್ಕೆ ನಾವು ಎರಿತೇವೆ. ನೋಡಿ, ಎಲ್ಲರಿಗೂ ತಿಳುವಳಿಕೆ ಹೇಳುವ ಸಮಯ ಆ ಕಾಲ ಆಗಿರಲಿಲ್ಲ. ಹೇಳಿದರೂ ಕೂಡ ಅರ್ಥ ಮಾಡಿಕೊಳ್ಳುವಂತಹ ಮನಸ್ಥಿತಿಯಲ್ಲಿ ಅಂದಿನ ಜನರು ಇರಲಿಲ್ಲ. ಆಗಿನ ಕಾಲದಲ್ಲಿ ಜನರು ಎಷ್ಟು ದಡ್ಡರಾಗಿರ್ತಾ ಇದ್ರು ಅಂದರೆ, ಮಾಡಬೇಡ ಅನ್ನೋದು ಮಾಡ್ಬೋದು, ಇನ್ನೊಂದೇನೋ ಮಾಡ್ಬೋದು, ಅವರನ್ನೆಲ್ಲ ಕಾಯ್ತಾ ಕೂರ್ಲಿಕ್ಕೆ ಆಗೋದಿಲ್ಲ. ಆಗ ಏನು ಮಾಡೋದು? ಸಾರ್ವಜನಿಕ ಹಿತಾಸಕ್ತಿಯನ್ನು ಯಾವ ವ್ಯಕ್ತಿ ಮೊದಲು ಅದರ ಬಗ್ಗೆ ತಿಳುವಳಿಕೆಗೆ ಅರಿವಿಗೆ ತೆಗೆದುಕೊಳ್ತಾನೋ ಆತ ಸಾರ್ವಜನಿಕವಾಗಿ ಒಂದು ಸಂಪ್ರದಾಯವನ್ನು, ಶಿಸ್ತನ್ನು ಜನರಲ್ಲಿ ತುಂಬ್ತಾನೆ. ಅದು ನೋಟಕ್ಕೆ ಒಂಥರ ಕಾಣ್ತಾ ಇರುತ್ತೆ, ಹಿಂಭಾಗದ ಹಿನ್ನೆಲೆ ಇನ್ನೇನೋ ಇರುತ್ತೆ. ಎಲ್ಲದೂ ಕೂಡ ಸಮಾಜದ ಒಳಿತಿಗೆ, ಜನರ ಆರೋಗ್ಯಕ್ಕೆ, ಜನರ ಒಳಿತಿಗೆ, ಜನರ ಜೀವನಕ್ಕೆ ಉಪಯುಕ್ತವಾಗಿರುವಂತಹ ಸಂಪ್ರದಾಯಗಳನ್ನು ಮಾಡಿದರೆ ಅದನ್ನು ನಾವು ಮೂಢತೆಯ ಪರಮಾವಧಿಗೆ ತೆಗೆದುಕೊಂಡು ಹೋಗಬಾರ್ದು. ಈಗ ಬಹಳ ಕಡೆ ಏನಾಗ್ಬಿಡುತ್ತೆ ಅಂದರೆ ಲೀಟ್ರ್ಗಟ್ಟಲೆ ಹಾಲನ್ನು ಚೆಲ್ಲುವ ಕೆಲಸವನ್ನೆಲ್ಲ ಮಾಡುವ ಕೆಲಸ ಮಾಡ್ತಾರೆ. ಹಿಂದಿನ ದಿನಗಳಲ್ಲಿ ಹಾಲನ್ನು ಎರೆಯೋದು ಅಂತ ಹೇಳಿದರೆ ಗಿಂಡಿ ಹಾಲು, ಕೊಡಪಾನದಲ್ಲೆಲ್ಲ ಹಾಲು ಎರೆಯುವ ಕೆಲಸವನ್ನು ಎಲ್ಲೂ ಕೂಡ ಮಾಡಬಾರ್ದು. ಮಾಡಬೇಕಾಗಿರೋದು 10, 15, 20 ಜನ ಇದ್ದಾರೆ ಅಂತ ಹೇಳಿದ್ರೆ 2 ಚಮಚ 3 ಚಮಚ ಹಾಲನ್ನು ಎರೆಯುವ ಶಾಸ್ತ್ರ ಇರುತ್ತೆ. ಅದನ್ನು ಬಿಟ್ಕೊಂಡು ಲೀಟ್ರ್ಗಟ್ಟಲೆ ಹಾಲು ತಗೊಂಡು ದೇವರೇ ತಗೋ ಕುಡಿ ಅಂತ ಎರೆಯುವ ಕೆಲಸ ಅನ್ನೋದು ಮೂಢನಂಬಿಕೆ. 2, 3, 4 ಚಮಚ ಹಾಲನ್ನು ಹುತ್ತಕ್ಕೆ ಎರೆದು ಬರೋದು ಅದು ನಂಬಿಕೆ. ನಮ್ಮ ಆರೋಗ್ಯಕ್ಕೆ, ನಮ್ಮ ಪರಿಸರದ ಒಳಿತಿಗೆ ಎಲ್ಲದಕ್ಕೂ ಕೂಡ ಉತ್ತಮ ಅಲ್ವಾ. ಈಗ ಒಂದು 10 ಜನ ಇದ್ದೀವಿ, ನಾವೆಲ್ಲರೂ 3 ಚಮಚ 4 ಚಮಚ ಹಾಲನ್ನು ಎರೆಯೋದ್ರಿಂದ ಹುತ್ತಕ್ಕೆ ಯಾವುದೇ ಅಥವಾ ಆ ಪರಿಸರಕ್ಕೆ ಯಾವುದೇ ದೊಡ್ಡದಾಗಿರುವಂತಹ ನಷ್ಟ ಆಗೋದಿಲ್ಲ. ಹರಿದು ಹೋಗುವ ಹಾಗೆ ಹಾಲನ್ನು ಎರೆಯುವ ಕೆಲಸವನ್ನು ಯಾರೂ ಮಾಡಬಾರ್ದು. ತುಂಬ ಜನ ಇದ್ದೀವಿ ಅಂತ ಹೇಳಿದಾಗ 1 ಚಮಚ ಎಲ್ಲರೂ ಎರೆದ್ರೂ ಕೂಡ ಆ ಶಾಸ್ತ್ರ ಅನ್ನೋದು ಮುಗ್ದು ಹೋಗುತ್ತೆ. ಅಕಸ್ಮಾತ್ ದೇವಸ್ಥಾನದ ಸನ್ನಿಧಿಯಲ್ಲಿ ಮನೆಗಳ ಅಕ್ಕಪಕ್ಕದಲ್ಲಿ ಯಾಕೆ ಬಂದಿರುತ್ತೆ? ಅದಕ್ಕೆ ಆಹಾರ ಸಿಗತ್ತೆ. ಇಲಿಗಳು, ಅದು ಇದು, ಹುಳ ಹುಪ್ಪಟ್ಟೆಗಳು ಮನೆಯ ವಾತಾವರಣದಲ್ಲಿ ಹೆಚ್ಚು ಸಿಗೋದ್ರಿಂದ ಅವು ಮನೆಯ ಪಕ್ಕದಲ್ಲಿರುವಂತಹ ಹುತ್ತಗಳು, ಬಿಲಗಳಲ್ಲಿ ಬಂದು ವಾಸ ಮಾಡುತ್ತೆ. ಇವುಗಳನ್ನು ಓಡಿಸುವ ಕೆಲಸ ನಾವು ನಿಕೃಷ್ಟವಾಗಿ ಅಥವಾ ಕ್ರೂರತೆಯಿಂದ ಅವುಗಳನ್ನು ಓಡಿಸುವ ಕೆಲಸ ಮಾಡಿದರೆ ಅವು ಕೋಪಗ್ರಸ್ತ ಆಗ್ತವೆ. ಆ ಕೋಪಗ್ರಸ್ತ ಆಗದೇ ಇರುವ ಹಾಗೆ ಸರ್ಪಗಳನ್ನು ಓಡಿಸುವ ಒಂದು ಕ್ರಮ ಕೂಡ ಈ ಎಲ್ಲ ಸಂಪ್ರದಾಯ, ಸಂಸ್ಕಾರ, ಪದ್ಧತಿಗಳ ಹಿಂದೆ ಒಂದು ಅದ್ಭುತವಾಗಿರುವಂತಹ ಲೋಕ ಕಲ್ಯಾಣದ ಅರ್ಥ ವಿಶೇಷತೆಯನ್ನು ನಮ್ಮ ಸನಾತನ ಧರ್ಮ ಹೊಂದಿದೆ. ಇದನ್ನು ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಈ ಎಲ್ಲ ಪದ್ಧತಿ ಸಂಸ್ಕಾರಗಳನ್ನು ರೂಢಿಗೆ ಸರಿಯಾಗಿ ಮಾಡ್ಕೊಳ್ಬೇಕೆ ಹೊರತಾಗಿ ಅದನ್ನು ನಾವು ಬೇಕಾಬಿಟ್ಟಿಯಾಗಿ ವಿಜೃಂಭಿಸ್ಲಿಕ್ಕೆ ಹೋಗೋದು, ವೈಭವೀಕರಿಸ್ಲಿಕ್ಕೆ ಹೋಗೋದು, ಆಡಂಬರ ಎಲ್ಲ ಮಾಡಿಬಿಟ್ಟು ಆ ಪದ್ಧತಿಯೇ ಸರಿ ಇಲ್ಲ ಎನ್ನುವ ಹಾಗೆ ಮಾಡೋದು ನಾವೇ ಮೂರ್ಖ ಜನರು.
ನಮಗೆ ಅದರ ತಿಳುವಳಿಕೆಯನ್ನು ಇಟ್ಕೊಂಡು ಆ ಸಂಪ್ರದಾಯ ಸಂಸ್ಕಾರಗಳನ್ನು ನೀಟಾಗಿ ನಡ್ಸ್ಕೊಂಡು ಹೋಗಿಬಿಟ್ರೆ ಲೋಕ ಕಲ್ಯಾಣ ಅದು. ಹೀಗೆ ಹುತ್ತಕ್ಕೆ ಹಾಲು ಎರೆಯುವ ಪದ್ಧತಿಯ ಹಿಂದಿನ ಒಂದು ವೈಜ್ಞಾನಿಕ ಸತ್ಯವನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ನೀವೆಲ್ಲರೂ ಇದರ ಬಗ್ಗೆ ಆಲೋಚನೆ ಮಾಡಿ. ಹೌದು ಅಂದರೆ 100% ಹೌದು. ಹೌದೋ ಅಲ್ವೋ? ಖಂಡಿತ ನಿಜ. ಸರಿ, ಲೋಕ ಸಮಸ್ತ ಸುಖಿನೋ ಭವಂತು. ಇನ್ನೂ ಹಲವಾರು ಇಂತಹ ಸಂಸ್ಕಾರದ ಹಿಂದಿನ ಹಿನ್ನೆಲೆಗಳನ್ನು ಮುಂದಿನ ದಿನಗಳಲ್ಲಿ ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ. ನಮ್ಮ ಭಾರತದ ಮಣ್ಣಿನಲ್ಲಿ ಯಾವುದೂ ಕೂಡ ಮೂಢನಂಬಿಕೆ ಇಲ್ಲ. ಮೂಢನಂಬಿಕೆಯನ್ನು ಹುಟ್ಟು ಹಾಕಿದವರು ಜನರೇ ಹೊರತು ಶಾಸ್ತ್ರ ಸಂಪ್ರದಾಯಗಳೆಲ್ಲವೂ ಆಚರಣೆಗೆ ಬಂದಿರೋದು ಹಿತಕ್ಕಾಗಿ, ಲೋಕಹಿತಕ್ಕಾಗಿ, ಜನಹಿತಕ್ಕಾಗಿ, ಮತ್ತು ಮನುಷ್ಯನ ಸುಂದರವಾಗಿರುವಂತಹ ಅದ್ಭುತ ಜೀವನಕ್ಕೋಸ್ಕರ ಅನ್ನೋದನ್ನು ತಿಳ್ಕೊಳ್ಳೋಣ. ನಾವು ಅದನ್ನು ಆಚರಣೆ ಮಾಡ್ತೀವೋ ಇಲ್ವೋ, ಆದರೆ ಅವುಗಳನ್ನು ಕೀಳಾಗಿ ನೋಡುವ, ಅದನ್ನು ದ್ವೇಷಿಸುವ, ಅದರ ವಿರುದ್ಧವಾಗಿ ನಡೆದುಕೊಳ್ಳುವಂತಹ ಕೆಲಸವನ್ನು ಖಂಡಿತ ಯಾರೂ ಮಾಡಬಾರ್ದು ಭಾರತೀಯರಾಗಿ ಅಂತ ಕೇಳ್ಕೊಳ್ತಾ ಇಂದಿನ ಈ ವಿಶೇಷ ಒಂದು ಚಿಂತನೆಯನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.